ಮಾಡಿ ತಪ್ಪನೆ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಹೀಗೆ ಆಗೋದು. ಬೆಳಿಗ್ಗೆಯಿಂದ ಮೇಕೆ ಮೇಯಿಸ್ಕೊ ಬಂದು ಸಂಜೆ ಕೊಟ್ಟಿಗೆ ಹಾಕ್ತಾ ಇರೋವಾಗ ಈ ಕುರಿ ಹಾಕೋ ಒಂಥರ ಆಯ್ತು. ಏನು ಅಂತ ನೋಡಿದ್ರೆ ಗಂಟಲೇನೋ ಸಿಗಾಕೋಬಿಟ್ಟಿತ್ತು. ಆಚೆನೂ ಬರಕಾಗದೆ ಒಳಗಡೆ ನುಂಗಾಕಾಗದೆ ಕಷ್ಟ ಬೀಳ್ತಾ ಇತ್ತು. ಅದನ್ನ ನಾವಪ್ಪ ಸ್ವಲ್ಪ ಮಸಾಜ್ ಮಾಡಿ ಕಕ್ಕೋ ತರ ಮಾಡಿದ್ರು. ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ಒಂದು ಬ್ಲೇಡ್ ತಂದು ಈ ಮೇಕೆ ಕೊಂಬುಗಳನ್ನ ಕೊಯ್ಯಕ್ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಈ ಮೇಕೆ ಕೊಂಬುಗಳನ್ನ ಕೊಯ್ತಾ ಇದೆಯಾ, ಏನ್ ಮಾಡ್ತಿದ್ವು ಅಂತ ಕೇಳಿದಕ್ಕೆ, ಅಲ್ಲಿ ತನ್ಪಾಡ್ಗೆ ಮೇಯ್ತಾರೋ ಈ ಕುರಿನ ಹೋಗಿ ಗುದ್ದಕ್ ಹೋಗ್ತಾ ಇತ್ತು. ಆ ಕುರಿ ಬೇರೆ 4 ತಿಂಗಳು ಫಲ ಆಗಿದೆ, ಇನ್ನೊಂದು 15-20 ದಿವಸದಲ್ಲಿ ಮರಿ ಹಾಕೋ ತರ ಇದೆ. ಆಲ್ರೆಡಿ ಇನ್ನೊಂದು ಮೇಕೆಗೆ ಒಂದು ವಾರದಿಂದ ಗುದ್ದಿ ಹೊಟ್ಟೆ ಒಡೆ ಇರೋ ಮರಿನ ಸಾಯಿಸಿತ್ತು. ಅದಕ್ಕೆ ಇಷ್ಟೊಂದು ಶಾರ್ಪ್ ಇರೋ ಕೊಂಬುಗಳನ್ನ ಸ್ವಲ್ಪ ಕಟ್ ಮಾಡೋಣ ಅಂತ ಮಾಡ್ತಾ ಇದೀನಿ ಅಂದ್ರು. ಏನೇ ಆದ್ರೂ ಮಾಡಿ ತಪ್ಪನೆ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕಾಗಿತ್ತು ನಾವು. ಇದ್ರ ಕೊಂಬುಗಳಿಂದ ಮೇಕೆ ಹೊಟ್ಟೆನ ಗುದ್ದಿ ಅದ್ರೊಡೆ ಇರೋ ಮರಿ ಸತ್ತು ಅದು ಆಚೆ ಬರಕ್ ಆಗದೆ ಕಷ್ಟ ಪಡೋದಕ್ಕಿಂತ ಹೀಗ್ ಮಾಡೋದು ಎಷ್ಟೋ ಬೆಟರ್. ನಾವು ಎಷ್ಟೇ ಜೋಪಾನವಾಗಿ ಮೇಕೆಗಳನ್ನ ನೋಡ್ಕೊಂಡ್ರು ಕೆಲವು ವಿಷಯಗಳು ನಡೆದೇ ಬಿಡುತ್ತೆ. ಬಟ್ ಆದ್ರೆ ಆ ವಿಷಯಗಳು ನಮ್ ನಿರ್ಲಕ್ಷ್ಯದಿಂದ ನಡಿಬಾರ್ದು ಅನ್ನೋದೇ ನಮ್ ಕಾಳಜಿ. ಹಾಗೆ ನಮ್ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದು ಫಾಲೋ ಮಾಡ್ಕೊಂಡು ಒಂದು ವಿಡಿಯೋಗೆ ಲೈಕ್ ಮಾಡಿ. ಇನ್ನೊಂದು 5 ರಿಂದ 10 ದಿನದಲ್ಲಿ ಈ ಮೇಕೆ ಮರಿ ಹಾಕುತ್ತೆ, 1 ಹಾಕುತ್ತೆ 2 ಹಾಕುತ್ತೆ ಅಂತ ಗೆಸ್ ಮಾಡಿ.